ಓಂ ನಮಃ ಶಿವಾಯ್. ಇದು ಇತ್ತೀಚೆಗೆ ನಡೆದ ಒಂದು ಘಟನೆ. ಕಳೆದ ತಿಂಗಳು ನನಗೆ ಪರಿಚಯ ಇರತಕ್ಕಂಥ ಒಬ್ಬ ವೈದ್ಯರು, ಅವ್ರಿಗೂ 15 ವರ್ಷಗಳ ಅನುಭವ, MD ಸಹ ಆಗಿದ್ದರು. 15 ವರ್ಷಗಳ ವೈದ್ಯಕೀಯದಲ್ಲಿ ಅನುಭವ ಇರತಕ್ಕಂಥವ್ರು. ಅವ್ರ ಜೊತೆ ನಾವು ಔಷಧಿಗಳ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ, ಬೇರೆ ಬೇರೆ ಮೆಥಡ್ಸ್ಗಳ ಬಗ್ಗೆ ನಾವು ಅವಾಗವಾಗ ಚರ್ಚೆ ಮಾಡೋದು ಇತ್ತು. ಅಂಥವ್ರು ಇದ್ದಕ್ಕಿದ್ದಂಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಮೀಟ್ ಆಗಬೇಕು ಅಂತ ಕೇಳಿಕೊಂಡ್ರು. ಸರಿ, ಅವರು ಬನ್ನಿ ಅಂತೇಳ್ಬಿಟ್ಟು ಅವ್ರ ಜೊತೆಯಲ್ಲಿ ಮೀಟ್ ಆದ್ವಿ. ಅವ್ರು ಬಂದಾಗ ಸ್ವಲ್ಪ ಅವರಲ್ಲಿ ಸುಸ್ತಿತ್ತು, ಚಿಂತೆಯಲ್ಲಿದ್ದರು, ಬಳಲಿಕೆ ಇತ್ತು, ಕನ್ಫ್ಯೂಷನ್ಸಲ್ಲಿದ್ದರು. ಏನಾಯಿತು ಅಂತ ವಿಚಾರಿಸಿದ್ದಕ್ಕೆ ಅವರು ತಮ್ಮ ಪರಿಸ್ಥಿತಿಯನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು. 2 ದಿವಸಗಳ ಹಿಂದೆ ಯಾಕೋ ರಾತ್ರಿ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ, ಬ್ಲಡ್ ರಿಪೋರ್ಟ್ ಮಾಡಿಸಿದ್ದಾರೆ. ಆಗ ಅವ್ರಿಗೆ ಗೊತ್ತಾಗಿದ್ದು ಗಾಲ್ ಬ್ಲ್ಯಾಡ್ರಲ್ಲಿ ಸ್ಟೋನ್ ಫಾರ್ಮೇಷನ್ ಆಗಿದೆ. ಆ ಸ್ಟೋನ್ ಗಾಲ್ ಬ್ಲ್ಯಾಡ್ರ್ ನಳಿಕೆಯಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟು ಅದು ಹಿಂದೇನೂ ಬರ್ತಾ ಇಲ್ಲ, ಮುಂದೇನೂ ಬರ್ತಾ ಇಲ್ಲ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಿದ್ದರಿಂದ ಅದನ್ನು ಔಷಧಿಗಳ ಮುಖಾಂತರ ಕೇವಲ 2-3 ದಿವಸದಲ್ಲಿ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಆಪ್ರೇಷನ್ ಮುಖಾಂತರನೇ ಅದನ್ನು ರಿಮೂವ್ ಮಾಡಬೇಕು ಅಂತೇಳಿ ಅವರಿಗೆ ಗೊತ್ತಿರತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳು, ಏನು ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಒಪಿನಿಯನ್ನು 4-5 ಜನ ಇದೇ ಒಪಿನಿಯನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಗಾಲ್ ಬ್ಲ್ಯಾಡ್ರನ್ನ ರಿಮೂವ್ ಮಾಡಲೇಬೇಕು, ಬೇರೆ ಮಾರ್ಗ ಇಲ್ಲ. ಆದಷ್ಟು ಬೇಗನೆ ಅದನ್ನ ರಿಮೂವ್ ಮಾಡಬೇಕು. ಇಲ್ಲ ಅಂತೇಳಿದರೆ ಅದು ಲಿವರ್ ಮೇಲೆ ಸಾಕಷ್ಟು ಎಫೆಕ್ಟ್ ಮಾಡುತ್ತೆ, ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಕಾಂಪ್ಲಿಕೇಶನ್ಸ್ ತುಂಬ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಬೇಗ ಇದನ್ನ ರಿಮೂವ್ ಮಾಡೋಣ ಅಂತೇಳ್ಬಿಟ್ಟು 2 ದಿವಸಗಳ ನಂತರ ಸರ್ಜರಿಗೆ ಡೇಟನ್ನು ಸಹ ಕೊಟ್ಟು ಕಳಿಸಿದ್ದಾರೆ. ಈಗ ಏನು ಮಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ. 2 ದಿವಸಗಳ ನಂತರ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಗಾಲ್ ಬ್ಲ್ಯಾಡ್ರನ್ನ ತೆಗೆಸ್ಕೊಳ್ಬೇಕು. ಈ ಸ್ಥಿತಿಯಲ್ಲಿದ್ದೇನೆ. ಈಗ 2 ದಿವಸಗಳ ನಮಗೆ ಸಮಯ ಉಂಟು, ಇದರಲ್ಲಿ ಏನಾದರೂ ಆಗುತ್ತಾ ಅಂತೇಳಿ ಅವರು ನಮ್ಮಲ್ಲಿ ಕೇಳಿಕೊಂಡ್ರು. ನಾವು ಇದಕ್ಕಿಂತ ಮುಂಚೆ ಅವರಿಗೆ ಈ ಪ್ರಾಣ ಚಿಕಿತ್ಸೆ ಹೇಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ರಿಂದ ಇದರಿಂದ ಏನಾದರೂ ಸಹಾಯ ಆಗುತ್ತಾ ಅನ್ನೋ ಒಂದು ಆಶಾಭಾವನೆಯಲ್ಲಿ ಅವರು ಬಂದಿದ್ದರು. ನಾನು ಅವ್ರಿಗೆ ಹೇಳಿದೆ, ಸಮಯ ತುಂಬ ಕಡಿಮೆ ಇದೆ, ಔಷಧಿಗಳ ಮುಖಾಂತರ ಅದನ್ನು ಗಾಲ್ ಬ್ಲ್ಯಾಡರ್ ಸ್ಟೋನ್ನ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವಿತೌಟ್ ಔಷಧಿಗಳು ನಾನು ಯಾವುದೇ ರೀತಿಯ ಔಷಧಿಗಳನ್ನು ಕೊಡೋದಿಲ್ಲ. ಈಗ ನೀವೇನು ಔಷಧಿಗಳನ್ನು ತೊಗೊಳ್ತಾ ಇದ್ದೀರಿ ಅದನ್ನೇ ಕಂಟಿನ್ಯೂ ಮಾಡಿ, ಪ್ರಾಣ ಚಿಕಿತ್ಸೆನ ನೀವು ಟ್ರೈ ಮಾಡ್ಬೋದು, ಅದರಿಂದ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆಗಳು ತುಂಬ ಉಂಟು, ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ. ಸರಿ, ಅವರು ಆಯಿತು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಒಪ್ಕೊಂಡ್ರು. ನಾನು ಇದಕ್ಕೆ ನಮ್ಮ ಪ್ರಾಣ ಚಿಕಿತ್ಸೆಯಲ್ಲಿ ಅತ್ಯುತ್ತಮ ಅಥವಾ ತುಂಬ ಪವರ್ಫುಲ್ ಆಗಿರತಕ್ಕಂತಹ ಕುಂಡಲಿನಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಒಂದು ಚಿಕಿತ್ಸೆಯನ್ನು ನಾವು ತುಂಬ ಸಿವಿಯರ್ ಸ್ಟೇಜಲ್ಲಿದ್ದಾಗ, ತುಂಬ ಸಿವಿಯರ್ ಪ್ರಾಬ್ಲಮ್ಸ್ಗಳಿದ್ದಾಗ, ಅಂದರೆ ಲಿವರ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಕ್ಯಾನ್ಸರ್ಸ್ಗಳು ಅಥವಾ ಯಾವುದೇ ರೀತಿಯ ಕಾಯಿಲೆಗಳು ಗುಣ ಆಗದೇ ಇದ್ದಾಗ ಅಥವಾ ಬೇರೆ ಯಾವುದೇ ಮಾರ್ಗಗಳು ಇಲ್ಲದೇ ಇದ್ದಾಗ ಸರ್ಜರಿಗೆ ಹೋಗಬೇಕು, ಆಪ್ರೇಷನ್ಗೆ ಹೋಗಬೇಕು, ತುಂಬ ಕ್ರಿಟಿಕಲ್ ಆಪ್ರೇಷನ್ಸ್ಗಳು ಇರ್ತವೆ. ಅಂಥ ಟೈಮಲ್ಲಿ ಜೊತೆಯಲ್ಲೇ ಸಾವು ಬದುಕಿನ ಮಧ್ಯೆ ನಿರ್ಧಾರ ಇದ್ದಾಗ ಈ ಒಂದು ಚಿಕಿತ್ಸೆಯನ್ನು ನಾವು ಚೂಸ್ ಮಾಡ್ಕೊಳ್ತೀವಿ. ಅಂಥ ಒಂದು ಕುಂಡಲಿನಿ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು ಅಂತೇಳಿ ನಿರ್ಧಾರ ಮಾಡಲಾಯಿತು. ಅವ್ರ ಬಳಿ ಅದನ್ನು ಡಿಸ್ಕಸ್ ಮಾಡಲಾಯಿತು, ಇದು ಹೇಗೆ ವರ್ಕ್ ಮಾಡುತ್ತೆ, ಇದರಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ. ಅವರು ಒಪ್ಕೊಂಡ್ರು. ಕಾರಣ ಇದರಲ್ಲಿ ಯಾವುದೇ ರೀತಿಯ ಔಷಧಿಗಳು ಇರೋದಿಲ್ಲ, ಯಾವುದೇ ರೀತಿಯ ಔಷಧಿಗಳ ನೆಸಿಟಿ ಇದರಲ್ಲಿ ಬರೋದಿಲ್ಲ. ವಿತಿನ್ 24 to 48 ಅವರ್ಸಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದ್ವಿ. ಮೊದಲಿಗೆ ಅವರಿಗೆ ಮೂಲಾಧಾರ ಚಕ್ರವನ್ನು ಜಾಗೃತ ಮಾಡಲಾಯಿತು. ನಂತರ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಲಾಯಿತು. ಆ ನಂತರ ಈ ಒಂದು ಪ್ರಾಣ ಚಿಕಿತ್ಸೆಯನ್ನು ಅಭ್ಯಾಸ ಮಾಡೋದು ಹೇಗೆ ಅಂತೇಳಿ ಅವರಿಗೆ ವಿವರಣೆ ನೀಡಿ, ನೀವು ಈ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಅಂತೇಳಿ ಅವರಿಗೆ ಹೇಳಿ ಕಳಿಸಿದ್ವಿ. ಮೊದಲ 24 ಗಂಟೆಗಳಲ್ಲಿ ಅವರಿಗೆ ಸಿಂಪ್ಟಮ್ಸ್ಗಳೆಲ್ಲ ಏನಾಯಿತು, ಕಡಿಮೆ ಆಯಿತು. ಕಣ್ಣಲ್ಲಿರ್ತಕ್ಕಂಥ ಹಳದಿ ಕಡಿಮೆ ಆಯಿತು, ಯೂರಿನ್ ಯೆಲ್ಲೋಯಿಶ್ ಕಡಿಮೆ ಆಯಿತು, ಸುಸ್ತು ಕಡಿಮೆ ಆಯಿತು, ನೋವು ಕಡಿಮೆ ಆಯಿತು, ಹಸುವು ಆಗೋದಕ್ಕೆ ಪ್ರಾರಂಭ ಆಯಿತು. ಸೊ ಅವರಿಗೆ ಒಂದು ಸ್ವಲ್ಪ ಧೈರ್ಯ ಬಂತು. ನೆಕ್ಸ್ಟ್ 24 ಗಂಟೆ ನೀವು ಇದನ್ನು ಕಂಟಿನ್ಯೂ ಮಾಡಿ, ಜೊತೆಯಲ್ಲಿ ನೀವೇನು ಹಾಸ್ಪಿಟಲ್ ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಜರಿಗೆ ಆಪ್ರೇಷನ್ ಮಾಡಿಸೋದಕ್ಕೆ, ಸೊ ಅಲ್ಲೋಗಿ ನೀವು ಅವ್ರೇನು ಹೇಳ್ತಾರೆ ಅದನ್ನು ಕಂಟಿನ್ಯೂ ಮಾಡಿ ಅಂತೇಳ್ಬಿಟ್ಟು ಅವರಿಗೆ ನಾವು ಹೇಳಿದ್ವಿ. ಸೊ 48 ಗಂಟೆ ಆಯಿತು, 2 ದಿವಸ ಆಯಿತು. ಅವ್ರಿಗೆ ಆಪ್ರೇಷನ್ ಡೇಟ್ ಬಂತು. ಆಪ್ರೇಷನ್ ಡೇಟ್ ಯಾರು ಕೊಟ್ಟಿದ್ರು ಆ ಡಾಕ್ಟ್ರ್ ಹತ್ರ ಹೋದರು, ಹಾಸ್ಪಿಟಲಿಗೆ ಹೋದರು. ಅವ್ರೇನು ಮಾಡಿದರು, ಮೊದಲು ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಫಿಸಿಕಲ್ ಟೆಸ್ಟ್ ಮಾಡಿದರು.
ಸ್ಕ್ಯಾನಿಂಗ್ ಮಾಡಿಸಲಾಯಿತು, ಬ್ಲಡ್ ರಿಪೋರ್ಟ್ಸ್ ಎಲ್ಲ ಮಾಡಿಸಲಾಯಿತು. ಎಲ್ಲ ರಿಪೋರ್ಟ್ಸ್ಗಳು ಸಹ ಮತ್ತು ಫಿಸಿಕಲ್ ಟೆಸ್ಟ್ ಮಾಡಿದಾಗಲೂ ಸಹ ಅವರು ಹೇಳಿದ್ದು ಒಂದೇ, ನಿಮ್ಮ ಬಾಡಿಯಲ್ಲಿ ಗಾಲ್ ಬ್ಲ್ಯಾಡ್ರಲ್ಲಿರ್ತಕ್ಕಂಥ ಸ್ಟೋನು ರಿಮೂವ್ ಆಗಿದೆ, ನಿಮಗೆ ಯಾವುದೇ ರೀತಿಯ ಆಪ್ರೇಷನ್ ಮಾಡಿಸೋ ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಕಳಿಸಿದ್ದಾರೆ. ಸೊ ಇದು ಅವರಿಗೆ ತುಂಬ ಆಶ್ಚರ್ಯನೂ ಆಗಿದೆ, ಜೊತೆಗೆ ಖುಷಿನೂ ಆಗಿದೆ. ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಆಪ್ರೇಷನ್ ಇಲ್ಲದಲೆ ಅಥವಾ ಗಾಲ್ ಬ್ಲ್ಯಾಡ್ರ್ ರಿಮೂವ್ ಮಾಡ್ದಲೆ ಸ್ಟೋನ್ ಹೊರಗಡೆ ಹೋಗಿದ್ದಕ್ಕೆ ಅವರಿಗೆ ತುಂಬ ಖುಷಿನೂ ಆಯಿತು, ಜೊತೆಗೆ ಅವರಿಗೆ ಆಶ್ಚರ್ಯನೂ ಆಗೋಯಿತು. ವಿತ್ ಯಾವುದೇ ರೀತಿ ಮೆಡಿಷನ್ ಇಲ್ದಲೆ ಹೇಗೆ ಇದು ಸಾಧ್ಯ ಆಯಿತು ಅಂತೇಳ್ಬಿಟ್ಟು. ಸೊ ಅವರು ತಮ್ಮ ರಿಪೋರ್ಟ್ಸ್ನೆಲ್ಲ ತೊಗೊಂಡು ಕಳಿಸ್ಕೊಟ್ರು. ಈಗ ರಿಪೋರ್ಟ್ಸ್ ಎಲ್ಲ ಮಾಡಿಸಿದ್ದೀವಿ, ಈಗ ಸರ್ಜನ್ಸ್ಗಳು ಅಥವಾ ಏನು ಸ್ಪೆಷಲಿಸ್ಟ್ಗಳು ಗಾಲ್ ಬ್ಲ್ಯಾಡ್ರಲ್ಲಿ ಸ್ಟೋನ್ ರಿಮೂವ್ ಆಗಿದೆ ಅಂತ ಹೇಳಿದ್ದಾರೆ, ಯಾವುದೇ ಆಪ್ರೇಷನ್ ಬೇಕಾಗಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಅಂತೇಳಿ ಅವ್ರು ಬಂದು ಹೇಳಿದರು. ಇದು ಹೇಗೆ ಸಾಧ್ಯ ಆಯಿತು ಅಂತ ಅವರು ಕೇಳಿದ್ದಕ್ಕೆ ನಾನು ಅದಕ್ಕೆ ಅದರ ವಿವರಣೆಯನ್ನು ಕೊಟ್ಟೆ. ಅವರು ಆಶ್ಚರ್ಯ ಆಗೋಯಿತು, ಅವ್ರಿಗೇನೋ ಆಶ್ಚರ್ಯ ಆಯಿತು, ಬಟ್ ನಮಗೆ ಇದರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಇರಲಿಲ್ಲ. ಕಾರಣ ಇಂಥವುಗಳನ್ನು ನಾನು ಸಾಕಷ್ಟು ಹಿಂದೆಯಿಂದ ನೋಡ್ತಾ ಬಂದಿದ್ದರಿಂದ ನಮಗೆ ಇದರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ನಾವು ಅವ್ರಿಗೆ ಹೇಳಿದ್ದು ಇದೇನು ನಾವೇನು ಹೊಸ್ದಾಗಿ ಮಾಡ್ತಾ ಇಲ್ಲ, ಅಥವಾ ಇದೇನು ಇತ್ತೀಚೆಗೆ ಕಂಡಿರತಕ್ಕಂಥ ವಿದ್ಯೆ ಅಲ್ಲ ಅಥವಾ ವಿಜ್ಞಾನ ಅಲ್ಲ. ನಮ್ಮ 5,000 ವರ್ಷಗಳಿಂದಲೂ ಸಹ ಈ ಒಂದು ಪ್ರಾಣವಿದ್ಯೆ ಇದೆ. ಅದನ್ನು ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಇದೇ ಥರ ರಿಸಲ್ಟ್ಸ್ಗಳು ಬಂದಿದ್ದಾವೆ. ಇದು ಟೈಮ್ ಟೆಸ್ಟೆಡ್ ಆಗಿರ್ತಕ್ಕಂಥದ್ದು. 5,000 ವರ್ಷಗಳಿಂದ ಲಕ್ಷಾಂತರ ಜನ ಇದನ್ನು ಟೆಸ್ಟ್ ಮಾಡಿ ರಿಸಲ್ಟ್ಸ್ ಬಂದಿರೋದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವ್ರಿಗೆ ಇದರ ಹಿಂದಿರ್ತಕ್ಕಂಥ ಜ್ಞಾನ ಇದು ಹೇಗೆ ವರ್ಕ್ ಆಯಿತು, ಇದ್ರ ಬಗ್ಗೆ ವಿವರಣೆಗಳನ್ನು ನೀಡಿದ್ವಿ. ಅವ್ರಿಗೆ ಅದು ಖುಷಿನೂ ಆಯಿತು. ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಇಲ್ಲದಂಗೆ ಅವರಿಗೆ ಆ ಸಮಸ್ಯೆಯಿಂದಲೂ ಸಹ ಹೊರಗಡೆ ಬಂದಾಯಿತು. ಇದು ಇತ್ತೀಚೆಗೆ ನಮ್ಮ ಜೀವನದಲ್ಲೇ ನಡೆದ ಒಂದು ಘಟನೆ, ಒಂದು ಉದಾಹರಣೆ, ಪ್ರಾಣ ಚಿಕಿತ್ಸೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತೇಳ್ಬಿಟ್ಟು. ಇದರಲ್ಲಿ ನಾವು ಯಾವುದೇ ರೀತಿಯ ಔಷಧಿಗಳಾಗಿರಲಿ, ನೀವು ಏನು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಬೇರೆ ಕಡೆ, ಅದನ್ನು ಯಾವುದನ್ನೂ ಸಹ ನಿಲ್ಲಿಸೋದಕ್ಕೆ ಹೇಳೋದಿಲ್ಲ. ಅದ್ರ ಜೊತೆಯಲ್ಲೇ ಇದು ಒಂದು ಚಿಕಿತ್ಸೆ, ಯಾವುದೇ ರೀತಿಯ ಔಷಧಿಗಳು ಇಲ್ದಂಗೆ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂತಹ ಒಂದು ವಿಧಾನ ಇದು. ಈ ಒಂದು ಕುಂಡಲಿನಿ ಚಿಕಿತ್ಸೆಯನ್ನು ತುಂಬ ರೇರೆಸ್ಟ್ ಕೇಸಸ್ಸಲ್ಲಿ ಅಥವಾ ತುಂಬ ಮುಂದುವರಿದ ಸಮಸ್ಯೆಗಳಿದ್ದಾಗ, ಅಲ್ಲಿ ಸಮಯ ಇರೋದಿಲ್ಲ ಮತ್ತು ಯಾವುದೇ ರೀತಿಯ ಬೇರೆ ಮಾರ್ಗಗಳು, ಎಲ್ಲ ಮಾರ್ಗಗಳು ಮುಚ್ಚಿದ್ದಾಗ ಈ ಒಂದು ವಿಧಾನವನ್ನು ನಾವು ಬಳಸ್ಕೊಳ್ತೇವೆ. ಇದರಲ್ಲಿ ದೇಹದಲ್ಲಿರ್ತಕ್ಕಂತಹ ಚಕ್ರಗಳನ್ನು ಆಕ್ಟಿವೇಟ್ ಮಾಡಲಾಗುತ್ತೆ. ನಂತರ ಕುಂಡಲಿನಿಯನ್ನು ಆಕ್ಟಿವೇಟ್ ಮಾಡಿ ಜಾಗೃತಗೊಳಿಸ್ಬಿಟ್ಟು ಕಾಯಿಲೆಗಳಿಂದ ನಾವು ಮುಕ್ತರಾಗ್ತಕ್ಕಂಥ ಒಂದು ವಿಧಾನ ಇದು. ಕಳೆದ 5,000 ವರ್ಷಗಳಿಂದ ಲಕ್ಷಾಂತರ ಜನ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ಅವರಿಗೆ ರಿಸಲ್ಟ್ಸ್ ಬಂದಿರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ನಮ್ಮ ಭಾರತದಲ್ಲೂ ಸಹ ಯಾರೆಲ್ಲ ಈ ಪ್ರಾಣವಿದ್ಯೆಯನ್ನು ಅಳವಡಿಸ್ಕೊಂಡಿದ್ದಾರೆ ಅವ್ರಿಗೂ ಸೇಮ್ ರಿಸಲ್ಟೇ ಬರ್ತಾ ಇದೆ. ನಮಗೂ ಸಹ ಈ ಥರದ್ದನ್ನು ನಮಗೆ ಹಲವಾರು ಬಾರಿ ಈ ಥರ ಸನ್ನಿವೇಶಗಳಿಂದ ಹೊರಗೆ ಬಂದಿರೋದನ್ನು ಸಹ ನಾನು ನೋಡಿದ್ದೀನಿ, ಈ ಒಂದು ಪ್ರಾಣ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡ್ಬಿಟ್ಟು. ಇದು ಒಂದು ಉದಾಹರಣೆ, ನನಗಾಗಿರ್ತಕ್ಕಂಥ ಅನುಭವಗಳಲ್ಲಿ ಒಂದು ಉದಾಹರಣೆ. ಮುಂದಿನ ವೀಡಿಯೋಗಳಲ್ಲಿ ಇದೇ ರೀತಿ ಯಾರಿಗೆಲ್ಲ ಸಮಸ್ಯೆ ಇತ್ತು, ಅವರು ಹೇಗೆಲ್ಲ ಹೊರಗಡೆ ಬಂದರು ಈ ಒಂದು ಪ್ರಾಣ ಚಿಕಿತ್ಸೆಯಿಂದ, ಅದ್ರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಡ್ತೇನೆ. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.